ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ನಾವು ಜೋಳದ ರೊಟ್ಟಿನ ಯಾವ ರೀತಿ ಲಟ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಾವು ಜೋಳದ ರೊಟ್ಟಿನ ತಟ್ಟೋದನ್ನು ನೋಡಿದ್ದೀವಿ, ಲಟ್ಸೋದು ಕೂಡ ನೋಡಿರ್ತೀವಿ. ಬಟ್ ಯಾವ ರೀತಿ ಲಟ್ಸ್ತಾರಪ್ಪ, ಇದು ನಾರ್ಮಲ್ ಜೋಳದ ರೊಟ್ಟಿ ಲಟ್ಸೋಕ್ಕೆ ಹೋದರೆ ಹರಿದೋಗುತ್ತೆ. ಬಟ್ ಯಾವ ರೀತಿ ಲಟ್ಸ್ತಾರೆ ಅಂತ ಅದು ಐಡಿಯಾನೇ ಪ್ರಾಪರಾಗಿ ನಮಗೆ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಸೊ ಅವರು ಧಾರವಾಡ ಕಡೆಯವರು. ಸೊ ಅವ್ರು ಯಾವ ರೀತಿ ಲಟ್ಟಿಸ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಾವು ನಾರ್ಮಲ್ ಜೋಳದ ರೊಟ್ಟಿನಲ್ಲಿ ಲಟ್ಟಿಸ್ಲಿಕ್ಕೆ ಹೋದರೆ ಅದು ಹರಿದೋಗ್ಬಿಡುತ್ತೆ. ಅದು ತಟ್ಟೋದಕ್ಕೇ ಸುಲಭ. ಅದರಲ್ಲಿ ಪ್ಲೇನ್ ಜೋಳದ ಹಿಟ್ಟಿರುತ್ತೆ. ಬಟ್ ಲಟ್ಸೋದಕ್ಕೋಸ್ಕರ ನಾವು 5 kg ಜೋಳಕ್ಕೆ 1 kg ಅಕ್ಕಿ ಹಾಕಿಬಿಟ್ಟು ಬೀಸ್ಕೊಂಡು ಬರ್ತೀವಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಲಟ್ಸ್ಲಿಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಅದೇ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಸೊ 5 kg ಜೋಳಕ್ಕೆ 1 kg ಅಕ್ಕಿ ಹಾಕಿ ಬೀಸ್ಕೊಂಡು ಬಂದಿರೋಂಥ ಹಿಟ್ಟು. ಜಿಗಿಟ್ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಹಾಕ್ತಾರೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, 1 ಲೋಟದಷ್ಟು ನಾವು ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ. ರೊಟ್ಟಿಗೆ ಮಾತ್ರ ನೀರು ಮಾತ್ರ ಚೆನ್ನಾಗಿ ಕುದೀತಾ ಇರಬೇಕು. ಅದಕ್ಕಾಗಿ ನಾವು ಹೈ ಫ್ಲೇಮಲ್ಲಿ ನೀರನ್ನ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಪಕ್ಕದಲ್ಲಿ ಇಲ್ಲಿ ನಾನು ಒಂದು 3 ಹಿಡಿಯಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಹಿಟ್ಟು ಹಾಕಿದರೆ ಆರಾಮಾಗಿ ಒಂದು ಅಂದಾಜಾಗಿ ಒಂದು 10 ರೊಟ್ಟಿ ಆಗ್ಬೋದು. ಸೊ ನೋಡಿ, ಹಿಟ್ಟನ್ನು ತಗೊಂಡು ಇಲ್ಲಿ ಸಾಣಿಸ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಹಳ್ಳ ಮಾಡಿಟ್ಕೊಳ್ತೀನಿ. ಪಕ್ಕದಲ್ಲಿ ಒಂದು ಕವರ್ ತೊಗೊಳ್ಬೇಕಾಗತ್ತೆ. ನೋಡಿ, ಸೈಡ್ಸ್ ಎಲ್ಲ ಕಟ್ ಮಾಡಿ ಒಂದು ಸೈಡು ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಲಟ್ಟಣಿಗೆಗೆ ರೋಲ್ ಮಾಡ್ಕೋಬೇಕು. ಹಾಗೆ ಸೈಡ್ಸಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ. ನೆರಿಗೆ ಇದ್ದರೆ ಅದನ್ನು ಸಮನಾಗಿ ಮಾಡ್ಕೊಳ್ಳಿ. ನೋಡಿ, ಲಟ್ಟಣಿಗೆನೂ ರೆಡಿ ಆಯಿತು. ಇವಾಗ ನೀರು ಕೂಡ ಚೆನ್ನಾಗಿ ಕುದ್ದಿದೆ. ಇದನ್ನು ನಾವು ಹಿಟ್ಟಿಗೆ ಹಾಕ್ಕೊಂಡು ಒಂದು ಚಮಚದ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಈ ಬಿಸಿ ನೀರೆಲ್ಲ ಹಿಟ್ಟಿಗೆ ಚೆನ್ನಾಗಿ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಅದಾದ ನಂತರ ಒಂದು ಸ್ವಲ್ಪ ನೀವು ತಣ್ಣೀರು ಬೇಕಿದ್ರೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಿಮಗೇನಾದರೂ ತುಂಬ ಡ್ರೈ ಅನಿಸ್ತಿದೆ ಅಂತಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿ ನಾದ್ಕೊಳ್ಳಿ. ಫ್ರೆಂಡ್ಸ್, ನೀವು ಜೋಳದ ರೊಟ್ಟಿ ಮಾಡಿರೋರಿದ್ದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ತೊಗೊಳ್ಬೇಕು, ಎಷ್ಟು ಹಿಟ್ಟಿಗೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಾನು ಇಲ್ಲಿ ಹೇಳಿರೋ ಅಂಥ ಅಂದಾಜಲ್ಲಿ ನೀವು ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಬಟ್ ಏನಂತಂದರೆ, ತೀರಾ ಸಾಫ್ಟ್ ಇರಬಾರ್ದು ಹಿಟ್ಟು, ತೀರಾ ಗಟ್ಟಿ ಇರಬಾರ್ದು, ಮಧ್ಯಮ ರೀತಿನಲ್ಲಿ ಇರಬೇಕು. ಈ ಜೋಳದ ರೊಟ್ಟಿಗೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ನೋಡಿ, ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಲಟ್ಟಿಸ್ಲಿಕ್ಕೆ ಸುಲಭ ಆಗುತ್ತೆ. ತುಂಬ ಸಾಫ್ಟ್ ಇತ್ತು ಅಂತಂದರೆ ಹಿಟ್ಟು ಲಟ್ಟಣಿಗೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಕ್ಕದಲ್ಲಿ ಕಾವಲಿ ಕೂಡ ನಾವು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಕಬ್ಬಿಣದ ಕಾವಲಿ ರೊಟ್ಟಿ ಮಾಡಲಿಕ್ಕೆ ಅಂತ. ಸೊ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಮೀಡಿಯಮ್ ಹೈ ಫ್ಲೇಮಲ್ಲಿ. ಪಕ್ಕದಲ್ಲಿ ನಿಂಬೆಹಣ್ಣು ಗಾತ್ರದಿಂದ ಸ್ವಲ್ಪ ದೊಡ್ಡದಷ್ಟು ನಾವು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡು ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಟ್ಕೊಳ್ಬೇಕಾಗತ್ತೆ. ತಟ್ಕೊಂಡ ನಂತರ ನೋಡಿ ಈ ರೀತಿ ಲಟ್ಸ್ಕೊಂಡು ತಿರುಗಿಸ್ತಾ ಇರಬೇಕು. ಕೆಳಗಡೆ ಹಿಟ್ಟು ಸ್ವಲ್ಪ ಕಡಿಮೆ ಅನಿಸ್ತು, ತಿರುಗ್ತಿಲ್ಲ ಅಂತಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಒಂದು 2 ಪಿಂಚಷ್ಟು ಹಾಕ್ಕೊಳ್ಬೋದು, ಜಾಸ್ತಿ ಬೇಡ. ತಟ್ಲಿಕ್ಕೋಸ್ಕರ ಜಾಸ್ತಿ ಹಿಟ್ಟು ಬೇಕಾಗತ್ತೆ, ಬಟ್ ಲಟ್ಟಿಸ್ಲಿಕ್ಕೋಸ್ಕರ ಅಷ್ಟೊಂದೇನು ಬೇಕಾಗಲ್ಲ ಅಂತ ಅನಿಸುತ್ತೆ. ಇನ್ನೊಂದೇನಂತಂದರೆ, ರೊಟ್ಟಿ ತಿರುಗ್ತಿಲ್ಲಪ್ಪ ಮೇಲೆ ಅಂತಂದರೆ ಒಂದು ಸ್ವಲ್ಪ ನೀವು ನೀರನ್ನು ಒಂದು ಬೆರಳಲ್ಲಿ ಅದ್ಕೊಂಡು ತಿರುಗಿಸ್ಕೊಳ್ಳಿ. ಇನ್ನೊಂದು ಫ್ರೆಂಡ್ಸ್, ಈ ಲಟ್ಟಣಿಗೆನ ನೀವು ಮಧ್ಯದಲ್ಲಿ ಇಟ್ಬಿಟ್ಟು ಲಟ್ಟಿಸಿದ್ರೆ ಏನಾಗುತ್ತೆ, ಸೈಡ್ಸಲ್ಲಿ ಫೋಲ್ಡ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ, ಹಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ. ಈ ರೀತಿ ನೀವು ಲಟ್ಟಿಸ್ಕೊಂಡು ಹೋದರೆ ಎಷ್ಟು ಸಣ್ಣ ಬೇಕಿದ್ರೂ ಮಾಡ್ಬೋದು ರೊಟ್ಟಿ. ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಜಾಸ್ತಿ ಲಟ್ಸ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಮಧ್ಯದಲ್ಲಿ ಜಾಸ್ತಿ ಲಟ್ಸಿದಷ್ಟು ಹರಿದೋಗ್ಬಿಡುತ್ತೆ. ಹಾಗಾಗಿ ಸೈಡ್ಸಲ್ಲೇ ನೀವು ಲಟ್ಸ್ಬೇಕಾಗತ್ತೆ. ಸೊ ನೋಡಿ, ರೊಟ್ಟಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಸೊ ಇದನ್ನು ಎತ್ಕೊಂಡು ನಾವು ಕಬ್ಬಿಣದ ಕಾವಲಿ ಮೇಲೆ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ವಿ, ಮಾಮೂಲಿ ತಣ್ಣೀರು. ಅದರಲ್ಲಿ ಒಂದು ಕಾಟನ್ ಬಟ್ಟೆ, ಚಿಕ್ಕ ತುಂಡು ಕಾಟನ್ ಬಟ್ಟೆ ಹಾಕ್ಕೊಂಡು ಈ ರೀತಿ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರೊಟ್ಟಿ ಮಾಡೋರಿಗೆಲ್ಲ ಈ ಟೆಕ್ನಿಕ್ ಗೊತ್ತಿರುತ್ತೆ. ಸೊ ಇದಾದ ನಂತರ
ಪಕ್ಕದಲ್ಲಿ ಇನ್ನೊಂದು ರೊಟ್ಟಿನ ಮಾಡ್ಕೊಳ್ಳೋಣ ನೋಡಿ. ಸೊ ನೀವು ಈ ಸ್ಟೆಪ್ನ ಮಾಡಲೇಬೇಕಾಗತ್ತೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ, ಯಾಕಂತಂದರೆ ರೊಟ್ಟಿ ಪರ್ಫೆಕ್ಟಾಗಿ ಹರಿದಿರಂಗೆ ಬರುತ್ತೆ, ಚೆನ್ನಾಗಿ ನಾದಿದಷ್ಟು. ಸೊ ನೋಡಿ ಇಲ್ಲಿ ಈ ಕಡೆ ರೊಟ್ಟಿ ಒಂದು ಸೈಡ್ ಬೆಂದಿದೆ, ಸೊ ತಿರುಗಿಸ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ನೋಡಿ ಸೆಕೆಂಡ್ ರೊಟ್ಟಿ ಕೂಡ ಆಗ್ತಾಯಿದೆ, ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಎಲ್ಲ ಸ್ಟೆಪ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನಂತ ಅಂದರೆ ನಾವು ನಾರ್ಮಲ್ ಜೋಳದ ರೊಟ್ಟಿ ಇರುತ್ತಲ್ಲ, ಅಂದರೆ ಬರೀ ಪ್ಲೇನ್ ಜೋಳದ ಹಿಟ್ಟು ಹಾಕಿ ನಾವು ರೊಟ್ಟಿ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ನೀವು ಅಕ್ಕಿ ಹಾಕಿರೋವಂಥ ಜೋಳದ ಹಿಟ್ಟಿನ ರೊಟ್ಟಿ ಮಾಡಿದರೆ ಲೈಟಾಗಿ ಅಕ್ಕಿ ಉಬ್ಬು ರೊಟ್ಟಿ ಅಂತಾರಲ್ಲ, ಆ ರೀತಿ ಬರುತ್ತೆ ಟೆಕ್ಸ್ಚರು. ಬಟ್ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಇದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ. ಆರಿದ್ರೆ ಸ್ವಲ್ಪ ರಬ್ಬರ್ ರೀತಿನಲ್ಲಿ ಆಗ್ಬೋದು, ಬಟ್ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಸೊ ಸೆಕೆಂಡ್ ರೊಟ್ಟಿ ಕೂಡ ಆಯಿತು. ಹೀಗೆ ನಾವು ಎಲ್ಲ ರೊಟ್ಟಿಗಳನ್ನು ಕೂಡ ಮಾಡ್ಕೊಂಡು ಬರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಜೋಳದ ರೊಟ್ಟಿನ ಯಾವ ರೀತಿ ಲಟ್ಸೋದು ಅಂತ ಅಂದ್ಬಿಟ್ಟು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಖಂಡಿತ ಮರಿಬೇಡಿ. ನೋಡಿ ಇಷ್ಟು ಚೆನ್ನಾಗಾಗಿದೆ ರೊಟ್ಟಿ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಂತಂದರೆ, ನಾರ್ಮಲಿ ಜೋಳದ ರೊಟ್ಟಿ ಜೊತೆಗೆ ಥರದ ಚಟ್ನಿ ಪುಡಿಗಳ ಜೊತೆ ತಿಂತಾರೆ, ಹಾಗೆ ಥರದ ಪಲ್ಯಗಳು, ನಾನ್ ವೆಜ್ಜು ಎಲ್ಲದ್ರ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.